ಧರ್ಮ ಪತ್ನಿಗೆ ಮಡೆ ಊಟವನ್ನು ಕೊಡಬಾರದು. ಸ್ವಾಮಿ, ಪತಿ ದೇವರಲ್ವಾ? ಪತ್ನಿ ಯಾರು? ಮತ್ತೆ ದೇವಿ ಅಲ್ವಾ? ಅವಳಿಗೆ ಮಡೆ ಊಟ ಯಾಕೆ ಕೊಡಬೇಕು ನಾವು? ತಪ್ಪಲ್ವಾ? ಪ್ರತಿ ತಾಯಂದಿರ ಒಂದು ಅಭ್ಯಾಸ ಇದೆ. ಏನದು? ಗಂಡನ ಊಟ ಉಳಿದದ್ದು, ಮಕ್ಕಳ ಊಟ ಉಳಿದದ್ದು, ಕೊನೆಗೆ ತಾಯಿ ತಿನ್ನುವುದು. ಅದು ಮಾಡಬಾರ್ದು. ಅದರಿಂದ ನಾನಾ ಥರದ ತೊಂದರೆಗಳು ಬರ್ತದೆ. ಹಾಗೆಯೇ ನಿಮ್ಮ ನಾಯಿಗೆ, ಬೆಕ್ಕಿಗೆ, ಪಕ್ಷಿಗಳಿಗೆ ನೀವು ಊಟ ಮಾಡುವ ಮೊದಲು ಅದಕ್ಕೆ ಅನ್ನದಾನವನ್ನು ಮಾಡಿ, ಮತ್ತೆ ನೀವು ಊಟ ಮಾಡಿ. ಅದು ನಿಮಗೆ ಪ್ರಸಾದವಾಗುತ್ತದೆ. ಯಾವ ಕಾರಣಕ್ಕೂ ಪ್ರಾಣಿಗಳಿಗೆ ಮಡೆ ಊಟವನ್ನು ಕೊಡಬೇಡಿ. ನನ್ನ ಆತ್ಮೀಯ ನಡೆದಾಡುವ ದೇವರುಗಳಿಗೆ ನಮಸ್ಕಾರ. ರೈ ಮೈಂಡ್ಸೆಟ್ ವರ್ಕ್ಶಾಪ್ನಲ್ಲಿ ನಾನು ಹೋದ ವಾರದಲ್ಲಿ ನಮಗೆ 6 ಗಂಟೆ ಅವಕಾಶ ಆಯಿತು. ಅವರ ಕೆಲವು ಗೊಂದಲದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಹೋಗಿದ್ದೇನೆ. ನನ್ನ ಫೋನ್ ನಂಬರ್ ಕೂಡ ಬರೆದಿಟ್ಕೊಳ್ಳಿ, 9880254627. ಆ ವಿಡಿಯೋವನ್ನು ನೆಕ್ಸ್ಟ್ ನಿಮಗೆ ಹಾಕ್ತೇನೆ. ಇನ್ನೊಂದು ವಿಷಯ ನಿಮ್ಮ ಗಮನಕ್ಕೆ ತರ್ತೇನೆ. ಮೊನ್ನೆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ಯಾವುದೇ ದೇವಸ್ಥಾನದ ಪ್ರಸಾದವನ್ನು ನಿಮ್ಮ ಡಬ್ಬದಲ್ಲಿ ಹಾಕಬೇಡಿ, ಮನೆ ದೇವರ ಅಂತ. ಅದು ಮಡೆ ಆಗ್ತದೆ. ಒಂದು ಸಲ ಸ್ವಾಹ ಕೊಟ್ಟ ಮೇಲೆ ದೇವರಿಗೆ ನೈವೇದ್ಯ ಆಗಲಿ, ಪ್ರಸಾದದ ಅರ್ಚನೆ ಮಾಡಿದಾಗ, ಶ್ರೀಚಕ್ರಕ್ಕೆ ಅರ್ಚನೆ ಮಾಡಿದಾಗ ಅದು ನಿಮಗೆ ಪ್ರಸಾದವಾಗ್ತದೆ. ನಿಮ್ಮ ಮನೆ ದೇವರಿಗೆ ಅದು ಮಡೆ ಆಗ್ತದೆ. ಮಡೆ ಹಾಕಿದಂಥ ಪ್ರಸಾದವನ್ನು ನಿಮ್ಮ ದೇವರಿಗೆ ಅರ್ಪಿಸುವುದು ಬೇಡ. ಅದು ಪವಿತ್ರವಾದ ಒಂದು ಕ್ಷೇತ್ರ. ಮನೆ ಅಂತ ಹೇಳೋದು ಏನಿದೆ ನೋಡಿ, ಅದು ಪವಿತ್ರವಾದ ಒಂದು ಕ್ಷೇತ್ರ. ಅದಕ್ಕೆ ಮಡೆ ಪ್ರಸಾದವನ್ನು ಹಾಕಲೇಬಾರ್ದು. ಕೆಲವರಿಗೆ ಗೊಂದಲ ಆಗಿದೆ, ಅದಕ್ಕೆ ಸ್ವಲ್ಪ ನಿಮಗೆ ನಾನು ಬಿಡಿಸಿ ಕೊಟ್ಟಿದ್ದೇನೆ. ಯಾವ ಕಾರಣಕ್ಕೂ ದೇವರ ಪ್ರಸಾದವನ್ನು ನೀವು ಸ್ವೀಕಾರ ಮಾಡಿ, ತೊಂದರೆ ಏನಿಲ್ಲ. ಹೊರಗಿನ ಯಾವುದೇ ದೇವಸ್ಥಾನದ ಪ್ರಸಾದವನ್ನು ನೀವು ಸ್ವೀಕಾರ ಮಾಡಿ, ತೊಂದರೆ ಇಲ್ಲ. ಆದರೆ ನಿಮ್ಮ ಮನೆಯ ದೇವರ ಮಂಟಪದಲ್ಲಿ ಇಡಬೇಡಿ. ಅದು ಮೈಲಿಗೆ ಆಗ್ತದೆ. ಬಾಳೆಹಣ್ಣಾಗಲಿ, ಪ್ರಸಾದ ಆಗಲಿ, ನೈವೇದ್ಯ ಆಗಲಿ ಹೊರಗಿದನ್ನು ತಂದು ಇಡಬೇಡಿ. ನಿಮ್ಮ ಮನೆಯಲ್ಲಿ ಏನಾದರೂ ನೈವೇದ್ಯ ಮಾಡ್ತೀರಾ, ಬಾಳೆಹಣ್ಣು ಇಡ್ತೀರಾ, ಅದು ಸ್ವಾಹ ಕೊಟ್ಟ ಮೇಲೆ ಅದು ನಿಮಗೆ ಪ್ರಸಾದ ಆಯಿತು. ಆ ಪ್ರಸಾದವನ್ನು ಸಂತೋಷವಾಗಿ, ಆನಂದವಾಗಿ ಸ್ವೀಕರಿಸಿ. ಏನೂ ತೊಂದರೆ ಬರುವುದಿಲ್ಲ. ಇನ್ನು ಗೊಂದಲ ಏನಾದರೂ ಇದ್ದರೆ ನಿಮಗೆ ನನ್ನ ಫೋನ್ ನಂಬರ್ ಹೇಳಿದ್ದೇನೆ, ಕರೆ ಮಾಡಿ ಮಾತನಾಡಿ. ರೈ ಮೈಂಡ್ಸೆಟ್ ವರ್ಕ್ಶಾಪ್ನಲ್ಲಿ ಇನ್ನೂ 9 ಗಂಟೆಯ ಕಾಲ ನಿಮ್ಮ ಹತ್ರ ನಾನು ಮಾತಾಡಲಿಕ್ಕಿದ್ದೇನೆ. ಜೈ ಶ್ರೀರಾಮ್.